ಆತ್ಮೀಯರೇ, ಈ ಒಂದು ಭಾಗದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯವಾಗಿರುವಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ AI ಜನರೇಟೆಡ್ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ನೋಡ್ತಾ ಇದ್ದೀವಿ. ಈ ಅಧ್ಯಾಯವು ರಾಸಾಯನಿಕ ಬದಲಾವಣೆಗಳು ಹೇಗೆ ಸಂಭವಿಸುತ್ತವೆ ಮತ್ತು ಅವುಗಳನ್ನು ವೈಜ್ಞಾನಿಕವಾಗಿ ಹೇಗೆ ಬರೆಯಬೇಕು ಎಂಬುದನ್ನು ವಿವರಿಸುತ್ತದೆ ಅನ್ನುವಂಥ ಒಂದು ಪಾಯಿಂಟನ್ನು ನಾವಿಲ್ಲಿ ಗಮನಿಸಬಹುದು. ಮೊದಲಿಗೆ ನಾವೆಲ್ಲರೂ ಓದಿರುವಂತೆ ರಾಸಾಯನಿಕ ಕ್ರಿಯೆ ಅರ್ಥ ನೋಡ್ತಾ ಇದ್ದೀವಿ. ಸಿಂಪಲ್ಲಾಗಿ ಇಲ್ಲಿ ಜನರೇಟ್ ಆಗಿರುವಂಥ ನೀವು ನೋಡಬಹುದು. ಒಂದು ಅಥವಾ ಹೆಚ್ಚಿನ ವಸ್ತುಗಳು ಬದಲಾವಣೆಗೆ ಒಳಪಟ್ಟು ಹೊಸ ಗುಣಲಕ್ಷಣಗಳಿರುವ ಹೊಸ ವಸ್ತುಗಳನ್ನು ಉಂಟು ಮಾಡುವ ಪ್ರಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಅಂತ ಇಲ್ಲಿ ಬರೆದಿರುವಂಥದ್ದು ನೀವು ಗಮನಿಸಬಹುದು. ಇನ್ನು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಗುರುತಿಸುವಂತಹ 4 ಲಕ್ಷಣಗಳನ್ನು ನಾವೆಲ್ಲರೂ ಓದಿದ್ವಿ. ಅವುಗಳನ್ನು ನೋಡಿದಾಗ ಮೊದಲನೇದಾಗಿ ವಸ್ತುವಿನ ಭೌತ ಸ್ಥಿತಿಯಲ್ಲಿ ಬದಲಾವಣೆ ಆಗುವಂಥದ್ದು, ಎರಡನೇದಾಗಿ ಬಣ್ಣದಲ್ಲಿ ಬದಲಾವಣೆ ಆಗಬಹುದು, ನೆಕ್ಸ್ಟ್ ಅನಿಲದ ಬಿಡುಗಡೆ ಅಥವಾ ತಾಪಮಾನದಲ್ಲಿ ಬದಲಾವಣೆ. ಈ 4 ಲಕ್ಷಣಗಳು ಕಂಡು ಬಂದಿದ್ದೇ ಆದಲ್ಲಿ ಇವುಗಳಲ್ಲಿ ಯಾವುದಾದ್ರೂ ಒಂದು ಕಂಡು ಬಂದರೂ ಕೂಡ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವಂಥದ್ದನ್ನು ನೀವಿಲ್ಲಿ ಗುರುತಿಸಬಹುದಾಗ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್, ರಾಸಾಯನಿಕ ಸಮೀಕರಣಗಳನ್ನು ನಾವಿಲ್ಲಿ ಗಮನಿಸಬಹುದು. ರಾಸಾಯನಿಕ ಕ್ರಿಯೆಯನ್ನು ಸಂಕೇತಗಳು ಮತ್ತು ಸೂತ್ರಗಳ ಮೂಲಕ ಸಂಕ್ಷಿಪ್ತವಾಗಿ ಬರೆಯುವುದನ್ನು ರಾಸಾಯನಿಕ ಸಮೀಕರಣ ಅನ್ನಲಾಗ್ತಾ ಇದೆ. ಇಲ್ಲಿ ಪದ ಸಮೀಕರಣ ಮತ್ತು ಸಂಕೇತಗಳ ರೂಪದಲ್ಲಿ ಬರೆದಿರುವಂಥ ಸಾಂಕೇತಿಕ ಸಮೀಕರಣವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲಿಗೆ ಪದ ಸಮೀಕರಣ ಗಮನಿಸಬಹುದು. ಮ್ಯಾಗ್ನೀಷಿಯಂ ಪ್ಲಸ್ ಆಮ್ಲಜನಕ, ಬಾಣದ ಗುರುತು ಮ್ಯಾಗ್ನೀಷಿಯಂ ಆಕ್ಸೈಡ್ ಉಂಟಾಗಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಪ್ರತಿವರ್ತಕಗಳು ಹಾಗೂ ಉತ್ಪನ್ನಗಳನ್ನು ಇಲ್ಲಿ ಗಮನಿಸಬಹುದು. ಅದನ್ನು ಸಮೀಕರಣ ರೂಪದಲ್ಲಿ ಬರೆದಾಗ ನೋಡ್ತಾ ಇದ್ದೀರಿ, ನೇರವಾಗಿ ಸರಿದೂಗಿರುವಂಥ ಸಮೀಕರಣ ಇಲ್ಲಿ ಬಂದಿರುವಂಥದ್ದು ಗಮನಿಸಬಹುದು. 2Mg ಪ್ಲಸ್ O2, ಬಾಣದ ಗುರುತು 2MgO ಮ್ಯಾಗ್ನೀಷಿಯಂ ಆಕ್ಸೈಡ್ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ಪಾಯಿಂಟ್, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಥವಾ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ಸ್ ಬಗ್ಗೆ ಇಲ್ಲಿ ಪಾಯಿಂಟನ್ನು ಗಮನಿಸ್ತಾ ಇದ್ದೀವಿ. ದ್ರವ್ಯರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿ ದ್ರವ್ಯರಾಶಿಯನ್ನು ಸೃಷ್ಟಿಸಲು ಅಥವಾ ಲಯಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿ ಕ್ರಿಯೆಯ ಮೊದಲು ಮತ್ತು ನಂತರ ಪರಮಾಣುಗಳ ಸಂಖ್ಯೆ ಸಮನಾಗಿರಬೇಕು ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ಪಾಯಿಂಟ್, ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ನಾವೆಲ್ಲರೂ ಓದಿದ್ವಿ. ಅದರಲ್ಲಿ ಮೊದಲನೇದಾಗಿ ನಮ್ಗೆ ಗೊತ್ತಿರುವಂತೆ ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ ನಾವಿಲ್ಲಿ ನೋಡಬಹುದು. ಸಂಯೋಗ ಕ್ರಿಯೆ ಅರ್ಥ ನೋಡ್ತಾ ಇದ್ದೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನವನ್ನು ಉಂಟು ಮಾಡುವಂತಹ ಕ್ರಿಯೆಯನ್ನು ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ ಅಂತ ನಾವು ಓದಿದ್ವಿ. ಉದಾಹರಣೆ ಗಮನಿಸ್ಬೋದು. CaO ಪ್ಲಸ್ H2O, ಬಾಣದ ಗುರುತು CaOH ಟ್ವೈಸ್ ಅನ್ನು ನಾವಿಲ್ಲಿ ನೋಡ್ಬೋದಾಗ್ತಾ ಇದೆ. ಮುಂದಿನ ಒಂದು ರಾಸಾಯನಿಕ ಕ್ರಿಯೆ ಗಮನಿಸ್ತಾ ಇದ್ದೀವಿ, ವಿಭಜನ ಕ್ರಿಯೆ ಅಥವಾ ಡಿಕಾಂಪೋಸಿಷನ್ ರಿಯಾಕ್ಷನ್. ಒಂದು ಪ್ರತಿವರ್ತಕವು ವಿಭಜನೆಗೊಂಡು 2 ಅಥವಾ ಹೆಚ್ಚಿನ ಉತ್ಪನ್ನಗಳನ್ನು ನೀಡುವಂತಹ ಕ್ರಿಯೆಯನ್ನು ವಿಭಜನ ಕ್ರಿಯೆ ಅಥವಾ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ನಾವು ಓದಿದ್ವಿ. ಉದಾಹರಣೆ ಕೂಡ ನಾವಿಲ್ಲಿ ಗಮನಿಸ್ಬೋದಾಗ್ತಾ ಇದೆ. 2FeSO4, ಬಾಣದ ಗುರುತು Fe2O3 ಪ್ಲಸ್ SO2 ಪ್ಲಸ್ SO3. ಇಲ್ಲಿ ನೇರವಾಗಿ ಸರಿದೂಗಿರುವಂಥ ಸಮೀಕರಣಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಪಾಯಿಂಟ್, ಮೂರನೇ ಒಂದು ಕ್ರಿಯೆ ನಾವು ಗಮನಿಸ್ಬೋದಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹೆಚ್ಚು ಕ್ರಿಯಾಶೀಲವಾದ ಧಾತುವು ಕಡಿಮೆ ಕ್ರಿಯಾಶೀಲವಾದ ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವಂತಹ ಕ್ರಿಯೆಯನ್ನು ನಾವಿಲ್ಲಿ ಓದಿದ್ವಿ. ಉದಾಹರಣೆ ನೋಡ್ತಾ ಇದ್ದೀವಿ. Fe ಪ್ಲಸ್ CuSO4, ಬಾಣದ ಗುರುತು FeSO4 ಪ್ಲಸ್ Cu. ಮುಂದಿನ ಕ್ರಿಯೆ ಗಮನಿಸ್ತಾ ಇದ್ದೀವಿ, ದ್ವಿಸ್ಥಾನಪಲ್ಲಟ ಕ್ರಿಯೆ ಅಥವಾ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೋಡಬಹುದು. ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಉಂಟಾಗುವಂತಹ ಕ್ರಿಯೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಉದಾಹರಣೆ Na2SO4 ಪ್ಲಸ್ BaCl2, ಬಾಣದ ಗುರುತು BaSO4 ಪ್ಲಸ್ 2NaCl. ನೆಕ್ಸ್ಟ್, ಉತ್ಕರ್ಷಣ ಹಾಗೂ ಅಪಕರ್ಷಣ ಕ್ರಿಯೆಗಳ ಬಗ್ಗೆ ಕೂಡ ನಾವು ಓದಿದ್ವಿ. ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲಿಗೆ ಉತ್ಕರ್ಷಣ ಕ್ರಿಯೆ. ಒಂದು ವಸ್ತುವು ಆಮ್ಲಜನಕವನ್ನು ಪಡೆಯುವಂಥದ್ದನ್ನು ಉತ್ಕರ್ಷಣ ಅಂತ ಹೇಳ್ತಾ ಇದ್ದೀವಿ, ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಳುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದು.
ಅದೇ ರೀತಿ ಅಪಕರ್ಷಣೆ ನೋಡಬಹುದಾಗ್ತಾ ಇದೆ. ಒಂದು ವಸ್ತುವು ಆಮ್ಲಜನಕವನ್ನು ಕಳೆದುಕೊಳ್ಳುವುದು ಅಥವಾ ಹೈಡ್ರೋಜನನ್ನು ಪಡೆಯುವುದು. ಇನ್ನೊಂದು ಕ್ರಿಯೆ ಬಗ್ಗೆ ಕೂಡ ನಾವು ಓದಿದ್ವಿ, ರೆಡಾಕ್ಸ್ ಕ್ರಿಯೆ ಅಂತ ಓದಿರುವಂಥದ್ದು ಗೊತ್ತಿದೆ. ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಎರಡೂ ಅಟ್ ಎ ಟೈಮ್ ನಡೀತಾ ಇದ್ದಾವೆ. ಗಮನಿಸ್ಬೋದು, ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡೂ ಏಕಕಾಲದಲ್ಲಿ ನಡೆಯುವಂತಹ ಕ್ರಿಯೆ. ನೆಕ್ಸ್ಟ್, ದೈನಂದಿನ ಜೀವನದಲ್ಲಿ ಉತ್ಕರ್ಷಣದ ಪರಿಣಾಮಗಳ ಬಗ್ಗೆ ಕೂಡ ನಾವು ಓದಿದ್ವಿ. ಅವುಗಳಂದರೆ ಕಮಟುವಿಕೆ ಮತ್ತು ನಶಿಸುವಿಕೆ ಬಗ್ಗೆ ಓದಿದ್ವಿ. ಮೊದಲನೇದಾಗಿ ಕಮಟುವಿಕೆ ನೋಡ್ತಾ ಇದ್ವಿ. ಲೋಹಗಳು ತೇವಾಂಶ ಮತ್ತು ಆಮ್ಲಗಳ ಪ್ರಭಾವದಿಂದ ಹಾನಿಗೊಳಗಾಗುವಂಥದ್ದು. ಉದಾಹರಣೆ, ಕಬ್ಬಿಣ ತುಕ್ಕು ಹಿಡಿಯುವಂಥದ್ದು ನಾವಿಲ್ಲಿ ನಶಿಸುವಿಕೆಯಲ್ಲಿ ಗಮನಿಸಿದ್ವಿ. ಅದನ್ನು ಕೊರೋಜನ್ ಅಂತ ಕೂಡ ಹೇಳ್ತಾ ಇದ್ವಿ. ನೆಕ್ಸ್ಟ್, ಕಮಟುವಿಕೆ ಅಥವಾ ರ್ಯಾನ್ಸಿಡಿಟಿ ಅನ್ನುವಂಥದ್ದನ್ನು ಕೂಡ ನಾವು ಓದಿದ್ವಿ. ಕಮಟುವಿಕೆ ಅರ್ಥ ನೋಡ್ತಾ ಇದ್ವಿ. ಎಣ್ಣೆ ಮತ್ತು ಕೊಬ್ಬಿನಂಶವಿರುವಂತಹ ಆಹಾರ ಪದಾರ್ಥಗಳು ಉತ್ಕರ್ಷಣೆಗೊಂಡು ವಾಸನೆ ಮತ್ತು ರುಚಿ ಬದಲಾಗುವಂಥದ್ದನ್ನು ಇಲ್ಲಿ ಕಮಟುವಿಕೆ ಅಥವಾ ರ್ಯಾನ್ಸಿಡಿಟಿಯಲ್ಲಿ ನಾವು ಗಮನಿಸ್ಬೋದಾಗ್ತಾ ಇದೆ. ಒಂದು ನೆನಪಿಡಿ ಅನ್ನುವಂಥ ಒಂದು ಮಾಹಿತಿಯನ್ನು ಇಲ್ಲಿ ಜನರೇಟ್ ಆಗಿರುವಂಥದ್ದು ನೋಡ್ತಾ ಇದ್ದೀರಿ. ಸಮೀಕರಣಗಳನ್ನು ಸರಿದೂಗಿಸುವಾಗ ಯಾವಾಗಲೂ ಪ್ರತಿ ಮೂಲಧಾತುವಿನ ಪರಮಾಣುಗಳ ಸಂಖ್ಯೆಯನ್ನು ಎರಡೂ ಬದಿಗಳಲ್ಲಿ ಪರಿಶೀಲಿಸಿ ಅನ್ನುವಂಥ ಒಂದು ಮಾಹಿತಿಯನ್ನು ಇಲ್ಲಿ ನೋಡ್ತಾ, ಇಷ್ಟು ಮೊದಲ ಅಧ್ಯಾಯದ ಒಂದು AI ಜನರೇಟೆಡ್ ಪಾಯಿಂಟ್ಸನ್ನು ನಾವಿಲ್ಲಿ ಗಮನಿಸಿದ್ವಿ. ಧನ್ಯವಾದಗಳು.